ಐ ಆಮ್ ರಿಪೀಟಿಂಗ್ ಇಟ್. ಹಾಲು ಹೋದ ವರ್ಷ ಇದೇ ಸಂದರ್ಭದಲ್ಲಿ 90 ಲಕ್ಷ ಲೀಟ್ರ್ ಇತ್ತು. 90 ಲಕ್ಷ. ಈಗ 99 ಲಕ್ಷಕ್ಕಿಂತ ಜಾಸ್ತಿ ಆಗ್ಬಿಟ್ಟದೆ. 99 ಲಕ್ಷ. ಈಗ ನಾವು ರೈತರಿಗೆ ಹಾಲು ತಗೋಬೇಕಲ್ಲ, ಅವ್ರನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ. ಹಾಲು ಉತ್ಪಾದನೆ ಆಗಿದೆ, ಮಾರುಕಟ್ಟೆ ಮಾಡಬೇಕು. ಅದಕ್ಕೋಸ್ಕರ ಬಾಟ್ಲಲ್ಲಿ 500 ಅರ್ಧ ಲೀಟ್ರ್ ಕೊಡ್ತಿದ್ವಲ್ಲ, ಅದಕ್ಕೆ 50 ಮಿಲಿ ಲೀಟ್ರ್ ಜಾಸ್ತಿ ಮಾಡಿದ್ದೀವಿ. ಕ್ವಾಂಟಿಟಿ ಜಾಸ್ತಿ ಆಗಿದೆ. ಆ ಕ್ವಾಂಟಿಟಿಗೆ ಎಷ್ಟು ಮಾಡಿದೀವಲ್ಲ, ಅದಕ್ಕೆ ಎಷ್ಟು ಬೆಲೆ ತಗಲ್ತದೆ ಅದಕ್ಕೆ ಬೆಲೆ ಮಾಡಿದ್ದೀವಿ. ನಾವು ಹೇಳೋದು ಅರ್ಥ ಆಯ್ತಾ? ಕ್ವಾಂಟಿಟಿ ಬೆಲೆ ಜಾಸ್ತಿ ಮಾಡಿದ್ರಿ. ಆ ಕ್ವಾಂಟಿಟಿ 50 ಮಿಲಿ ಲೀಟ್ರ್ ಹೆಚ್ಚು ಮಾಡಿದ್ದೀವಲ್ಲ, ಅರ್ಧ ಲೀಟ್ರಿಗೆ ಮತ್ತು 1 ಲೀಟ್ರಿಗೆ ಅದಕ್ಕೆ 2 ರೂಪಾಯಿ 10 ಪೈಸೆ ಆಗುತ್ತೆ. 2 ರೂಪಾಯಿ 10 ಪೈಸೆನ ಅದನ್ನು 2 ರೂಪಾಯಿ ಮಾಡಿದ್ದೀವಿ. ಇಲ್ಲಿ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಎಲ್ಲಪ್ಪ ಹಾಲಿನ ಬೆಲೆ ಎಲ್ಲಿ ಹೆಚ್ಚು ಮಾಡಿದ್ದೀವಿ? ಹಾಲಿನ ದರ ಹೆಚ್ಚಾಗಿಲ್ಲ, ಅಷ್ಟೇ ರೇಟ್ ಇದೆ. ನಾವು 500 ಮಿಲಿ ಲೀಟ್ರ್ ಕೊಟ್ಟರೆ ಅಷ್ಟೇ ರೇಟು, 1000 ಕೊಟ್ಟರೆ ಅಷ್ಟೇ ರೇಟು. ನಾವು ಹಾಲು ಹೆಚ್ಚಾದ್ರಿಂದ ಮಾರುಕಟ್ಟೆ ಮಾಡೋಕ್ಕೋಸ್ಕರ 500 ಇದ್ದದನ್ನು 550, 1000 ಇದ್ದದನ್ನು 1050 ಮಾಡಿದ್ದೀವಿ. ಅದಕ್ಕೆ 2 ರೂಪಾಯಿ ಆಗುತ್ತೆ 50 ಮಿಲಿ ಲೀಟ್ರಿಗೆ. ಅದಕ್ಕೆ ಹೆಚ್ಚು ಕೊಡಿ ಅಂತ ಹೇಳಿದ್ದೀವಿ. ನೀವು ಹೋಟ್ಲವರು